ನಮಸ್ಕಾರ. ಇವತ್ತಿನ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ತಗೊಂಡಿರೋ ವಿಷಯ, ಯಾರಾದರೂ ತಮ್ಮ ಸ್ವಂತ ಕೊಲೆಯಾಗುತ್ತೆ ಅಂತ ಮೊದಲೇ ಗೊತ್ತಿದ್ದು ಆ ಕೊಲೆಯ ತನಿಖೆಯನ್ನ ತಾವೇ ಮಾಡ್ತಾರೆ ಅಂತ ಊಹಿಸಿದ್ರೆ ಅದು ನಿಜಕ್ಕೂ ಆಶ್ಚರ್ಯ ಅನ್ಸುತ್ತಲ್ವಾ? ಖಂಡಿತ. ಇದು ಯಾವುದೋ ಹಾಲಿವುಡ್ ಕ್ರೈಮ್ ಥ್ರಿಲ್ಲರ್ ಸಿನಿಮಾದ ಕಥೆ ತರಾನೇ ಅನ್ಸುತ್ತೆ. ಹೌದು. ಆದ್ರೆ ಇದು ಸಿನಿಮಾದ ಕಥೆಯಲ್ಲ. ದಾವಣಗೆರೆಯಲ್ಲಿ ಇತ್ತೀಚೆಗೆ ನಡೆದ 26 ವರ್ಷದ ಗೃಹಿಣಿ ಕಾವ್ಯ ಅವರ ಸಾವಿನ ಪ್ರಕರಣದ ಬೆಚ್ಚಿ ಬೀಳಿಸುವ ವಾಸ್ತವ ಇದು. ನಿಜ. ಇವತ್ತು ನಾವು ಲಭ್ಯವಿರುವ ಕೆಲವು ವರದಿಗಳು ಮತ್ತು ಲೇಖನಗಳನ್ನು ಆಧಾರವಾಗಿಟ್ಕೊಂಡು ಕಾವ್ಯ ಕಲೆ ಹಾಕಿದ ಆ ಒಂದು ನಿರ್ದಿಷ್ಟ ಡಿಜಿಟಲ್ ಸಾಕ್ಷ್ಯ ಮತ್ತು ಆಕೆಯ ಪೋಷಕರು ತಗೊಂಡ ಅನಿರೀಕ್ಷಿತ ನಿರ್ಧಾರದ ಬಗ್ಗೆ ನಮ್ಮ ಸಮಾಜ ಹಾಗೂ ಕಾನೂನು ವ್ಯವಸ್ಥೆಯ ಕರಾಳ ಸತ್ಯಗಳನ್ನು ಎಳೆಯಾಗಿ ಬಿಡಿಸಿ ನೋಡೋಣ. ಹೌದು. ಇದು ಏನಂದ್ರೆ, ಮೇಲ್ನೋಟಕ್ಕೆ ಇದೊಂದು ಕೌಟುಂಬಿಕ ದೌರ್ಜನ್ಯ ಅಥವಾ ವರದಕ್ಷಿಣೆ ಕಿರುಕುಳದ ಮತ್ತೊಂದು ಸಾಮಾನ್ಯ ನ್ಯೂಸ್ ತರ ಕಾಣ್ಬೋದು. ಅದೇ. ದಾವಣಗೆರೆಯ ಅಂಚೆ ಇಲಾಖೆ ವಸತಿ ಗೃಹದಲ್ಲಿ ಕಾವ್ಯಳ ಶವ ಪತ್ತೆಯಾಗಿದೆ. ಆದರೆ ಈ ಪ್ರಕರಣನ ಅತ್ಯಂತ ವಿಶಿಷ್ಟವಾಗಿ ಮತ್ತೆ ಒಂದು ರೀತಿಯಲ್ಲಿ ಆತಂಕಕಾರಿಯಾಗಿ ಮಾಡೋದು ಆಕೆ ಬಿಟ್ಟು ಹೋದ ಡಿಜಿಟಲ್ ಹೆಜ್ಜೆಗುರುತುಗಳು. ಕರೆಕ್ಟ್. ಕಾವ್ಯ ತನ್ನ ಸಾವಿಗೂ ಮುನ್ನವೇ ವ್ಯವಸ್ಥೆಯ ವೈಫಲ್ಯವನ್ನ ಗ್ರಹಿಸಿದ್ಲು ಅನ್ನೋದು ಇಲ್ಲಿರೋ ಅತ್ಯಂತ ದುರಂತ. ಅದನ್ನೇ ನಾನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿರೋದು. ಸಾವಿನ ರಹಸ್ಯ ಅಥವಾ ಆ ಡಿಜಿಟಲ್ ಸಾಕ್ಷ್ಯದ ಬಗ್ಗೆ ಮಾತಾಡೋ ಮುನ್ನ ನಾವು ಈ ಇಡೀ ಕಥೆಯ ಅಡಿಪಾಯಕ್ಕೆ ಹೋಗಬೇಕು. ಖಂಡಿತ. ವರದಿಗಳ ಪ್ರಕಾರ ಕೇವಲ 2 ವರ್ಷಗಳ ಹಿಂದೆ ಮಂಡಲೂರು ಗ್ರಾಮದ ಕಾವ್ಯ ಮತ್ತೆ ಹೊದಿಗೆರೆ ನಿವಾಸಿ ಮನು ಅಲಿಯಾಸ್ ರವಿ ಅವರ ಮದುವೆಯಾಗಿತ್ತು. ಹೌದು. ಆ ಮದುವೆಯೇನು ಸಣ್ಣ ಮಟ್ಟದಲ್ಲಿ ನಡೆದಿರಲಿಲ್ಲ. ಅತ್ಯಂತ ಅದ್ದೂರಿ ಫೋಟೋಶೂಟ್, ಊಟೋಪಚಾರ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ ಸಮಾರಂಭ ಅದು. ಆದರೆ ಮದುವೆಯಾದ ಕೇವಲ ಕೆಲವೇ ತಿಂಗಳುಗಳಲ್ಲಿ ಆಕೆಗೆ ಹಣಕ್ಕಾಗಿ ದೈಹಿಕ ಮತ್ತೆ ಮಾನಸಿಕ ಕಿರುಕುಳ ಶುರುವಾಯಿತು ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಅದೇ ನೋಡಿ. ಅಂದ್ರೆ ನನಗೆ ಕಾಳೋ ಪ್ರಶ್ನೆ ಏನಂದ್ರೆ, ಇಷ್ಟೊಂದು ಹಣ ಸುರಿದು ಮಾಡೋ ಮದುವೆಗಳು ಹೆಣ್ಣು ಮಕ್ಕಳಿಗೆ ಕನಿಷ್ಠ ಸುರಕ್ಷತೆಯನ್ನು ಯಾಕೆ ಒದಗಿಸಲ್ಲ? ಇದೇ ನಾವು ಗಮನಿಸಬೇಕಾದ ಮುಖ್ಯವಾದ ಅಂಶ. ಆ ಅದ್ದೂರಿ ಮದುವೆಗಳ ಹಿಂದೆ ಇರೋ ಸಮಾಜಶಾಸ್ತ್ರನ ನಾವು ಸೂಕ್ಷ್ಮವಾಗಿ ನೋಡ್ಬೇಕು. ನಮ್ಮ ಸಮಾಜದಲ್ಲಿ ಮದುವೆ ಅನ್ನೋದು 2 ಜೀವಗಳ ಬೆಸೆಯುವಿಕೆಗಿಂತ ಹೆಚ್ಚಾಗಿ ಒಂದು ಸೋಷಿಯಲ್ ಕ್ಯಾಪಿಟಲ್ ಅಥವಾ ಸಾಮಾಜಿಕ ಬಂಡವಾಳ ಪ್ರದರ್ಶನ ಮಾಡೋ ವೇದಿಕೆ ಆಗ್ಬಿಟ್ಟಿದೆ. ಹೌದು, ನಿಜ. ಕಾವ್ಯಳ ಪೋಷಕರು ಮಾಧ್ಯಮಗಳ ಮುಂದೆ ಹೇಳಿರೋ ಒಂದು ಮಾತು ಇಲ್ಲಿ ಬಹಳ ಬಹಳ ಮುಖ್ಯ ಆಗತ್ತೆ. ಏನ್ ಹೇಳಿದ್ರು ಅವರು? ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಮಗಳ ಮದುವೆ ಮಾಡ್ಕೊಟ್ಟಿದ್ವಿ ಅಂತ ಅವ್ರು ಕಣ್ಣೀರಿಟ್ಟಿದ್ದಾರೆ. ಓಹೋ, ಸಾಲ ಮಾಡಿ? ಹೌದು. ಪೋಷಕರು ತಮ್ಮ ಆರ್ಥಿಕ ಮಿತಿನ ಮೀರಿ ಸಾಲ ಮಾಡೋದು, ತಮ್ಮ ಮಗಳಿಗೆ ಸಮಾಜದಲ್ಲಿ ಒಂದು ಉತ್ತಮ ಸ್ಥಾನ ಸಿಗ್ಲಿ ಅನ್ನೋ ಭ್ರಮೆಯಿಂದ. ಕರೆಕ್ಟ್. ಆದ್ರೆ ವಾಸ್ತವದಲ್ಲಿ ಏನಾಗತ್ತೆ ಅಂದ್ರೆ, ಈ ಸಾಲದ ಹೊರೆಯೇ ಆ ಹೆಣ್ಣು ಮಗಳಿಗೆ ಒಂದು ದೊಡ್ಡ ಮಾನಸಿಕ ಕಂಟಕವಾಗಿ ಪರಿಣಮಿಸುತ್ತೆ. ಒಂದು ನಿಮಿಷ, ನನಗಿಲ್ಲಿ ಸರಿಯಾಗಿ ಅರ್ಥ ಆಗ್ತಿಲ್ಲ. ಪೋಷಕರು ಮಗಳ ಮೇಲಿನ ಪ್ರೀತಿಯಿಂದ ಸಾಲ ಮಾಡ್ತಾರೆ ಸರಿ. ಆದ್ರೆ ಮದುವೆಯಾದ ವರ್ಷದ ಒಳಗೆ ದೌರ್ಜನ್ಯ ಶುರುವಾದಾಗ ಕಾವ್ಯ ತಕ್ಷಣವೇ ಆ ಮನೆಯಿಂದ ಹೊರಬಂದು ತನ್ನ ತವರು ಮನೆಗೆ ಯಾಕೆ ಹೋಗ್ಲಿಲ್ಲ? ಕೇವಲ 2 ವರ್ಷದ ಮದುವೆ ಅಷ್ಟೇ ಆಗಿತ್ತಲ್ವಾ? ಅಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಆಕೆಗೆ ಅವಕಾಶಗಳಿರ್ಲಿಲ್ವಾ? ಅದು ಮೇಲ್ನೋಟಕ್ಕೆ ಅಂದ್ರೆ ನಮ್ಗೆಲ್ಲರಿಗೂ ತೋರುವ ಅತ್ಯಂತ ಸುಲಭದ ಪರಿಹಾರ ಅಂತ ಅನ್ಸುತ್ತೆ ಅಲ್ವಾ? ಯಾರಾದ್ರೂ ಹಾಗೆ ಯೋಚನೆ ಮಾಡ್ತಾರೆ. ಆದ್ರೆ ಈ ಕೌಟುಂಬಿಕ ದೌರ್ಜನ್ಯದ ಮನೋವಿಜ್ಞಾನ ಇದೆಯಲ್ಲ, ಅದರಲ್ಲೂ ಇಂತಹ ಸಾಲ ಮಾಡಿದ ಮದುವೆಗಳ ಸನ್ನಿವೇಶ ಸಂಪೂರ್ಣ ಭಿನ್ನವಾಗಿರುತ್ತೆ. ಓಕೆ, ಹೇಗೆ? ಇದನ್ನ ಆರ್ಥಿಕತೆಯಲ್ಲಿ ಸಂಕ್ ಕಾಸ್ಟ್ ಫ್ಯಾಲಸಿ ಅಂತ ಕರೀತಾರೆ. ಸಂಕ್ ಕಾಸ್ಟ್ ಫ್ಯಾಲಸಿ ಅಂದ್ರೆ ತನಗಾಗಿ ತನ್ನ ತಂದೆ ತಾಯಿ ಈಗಾಗ್ಲೇ ಲಕ್ಷಾಂತರ ರೂಪಾಯಿ ಸಾಲ ಮಾಡಿದ್ದಾರೆ. ಈಗ ತಾನು ವಾಪಸ್ ಹೋದ್ರೆ ಅವರಿಗೆ ಮತ್ತಷ್ಟು ಅವಮಾನ, ಆರ್ಥಿಕ ಹೊರೆ ಆಗುತ್ತೆ ಅನ್ನೋ ಒಂದು ಅಪರಾಧಿ ಪ್ರಜ್ಞೆ ಅಥವಾ ಗಿಲ್ಟ್ ಆ ಹೆಣ್ಣುಮಗಳನ್ನ ಕಾಡುತ್ತೆ. ಓ ಹೌದು. ಆ ಗಿಲ್ಟ್ ಅವಳನ್ನ ಆ 4 ಗೋಡೆಗಳ ನಡುವೆ ಬಂಧಿಸ್ಬಿಡುತ್ತೆ. ನಿಜಕ್ಕೂ ಇದು ತುಂಬಾ ಕಷ್ಟದ ಪರಿಸ್ಥಿತಿ. ಜೊತೆಗೆ ನಿರಂತರವಾಗಿ ದೈಹಿಕ ಮತ್ತೆ ಮಾನಸಿಕ ದೌರ್ಜನ್ಯಕ್ಕೆ ಒಳಗಾಗುವ ವ್ಯಕ್ತಿಯಲ್ಲಿ ಏನಂದ್ರೆ ತೀರ್ಮಾನ ತಗೊಳ್ಳೋ ಶಕ್ತಿನೇ ಕುಂದು ಬರುತ್ತೆ. ಅಂದ್ರೆ ಅವರ ಕಾನ್ಫಿಡೆನ್ಸ್ ಪೂರ್ತಿ ಹೋಗಿರುತ್ತೆ. ಖಂಡಿತ. ತನ್ನಿಂದಲೇ ಏನೋ ತಪ್ಪಾಗ್ತಿದೆ, ತಾನೇ ಸರಿಯಿಲ್ಲ ಅನ್ನೋ ಭ್ರಮೆನ ಅಲ್ಲಿ ಸೃಷ್ಟಿ ಮಾಡ್ಲಾಗಿರುತ್ತೆ. ಅಂದ್ರೆ ಆ ಅದ್ದೂರಿ ಮದುವೆಯೇ ಆಕೆಗೆ ಹಾಕಿದ ಕಣ್ಣಿಗೆ ಕಾಣದ ಬೀಡಿಯಾಗಿತ್ತು ಅಂತ ಹೇಳ್ತಿದ್ದೀರಾ? ಹೌದು, ನಿಖರವಾಗಿ ಅದೇ. ಆರ್ಥಿಕ ಕಿರುಕುಳದ ಜೊತೆಗೆ ಈ ಪ್ರಕರಣದಲ್ಲಿ ಕೇಳಿಬಂದಿರೋ ಮತ್ತೊಂದು ಗಂಭೀರ ಆರೋಪ ಏನಂದ್ರೆ, ಪತಿ ಮನುವಿಗೆ ಬೇರೊಬ್ಬ ಯುವತಿಯ ಜೊತೆ ಅಕ್ರಮ ಸಂಬಂಧ ಇತ್ತು ಅನ್ನೋದು. ಇದು ಈ ಕೇಸ್ನ ಟರ್ನಿಂಗ್ ಪಾಯಿಂಟ್.
ಹೌದು. ವರದಿಗಳ ಪ್ರಕಾರ ಕಾವ್ಯಳ ಸಾವಿಗೆ ಮತ್ತೆ ಆಕೆ ಅನುಭವಿಸ್ತಿದ್ದ ವಿಪರೀತ ಹಿಂಸೆಗೆ ಇದೇ ಪ್ರಮುಖ ಕಾರಣ. ಇಲ್ಲೇ ಈ ಕತೆ ಒಂದು ದೊಡ್ಡ ಅಚ್ಚರಿಯ ತಿರುವು ಪಡ್ಕೊಳ್ಳೋದು. ಅದೇ. ಸಾಮಾನ್ಯವಾಗಿ ಇಂಥದ್ದೊಂದು ವಿಚಾರ ಗೊತ್ತಾದಾಗ ಏನಾಗುತ್ತೆ? ಮನೆಯಲ್ಲಿ ಜಗಳ ಆಗತ್ತೆ, ಪೋಷಕರಿಗೆ ದೂರ ಹೋಗುತ್ತೆ. ಹೌದು. ಆದರೆ ಕಾವ್ಯ ತಗೊಂಡ ಆ ಒಂದು ನಿರ್ಧಾರ ನನ್ನನ್ನ ನಿಜಕ್ಕೂ ಪೆಡಗುಗೊಳಿಸಿದೆ. ಆಕೆ ಕೇವಲ ಜಗಳವಾಡಿ ಸುಮ್ಮನಾಗ್ಲಿಲ್ಲ. ಇಲ್ಲ, ಆಕೆ ಮಾಡಿದ್ದೇ ಬೇರೆ. ಬದಲಾಗಿ ತನ್ನ ಪತಿ ಬೇರೊಬ್ಬ ಯುವತಿಯೊಂದಿಗೆ ನಡೆಸಿದ್ದ ಆ ವಾಟ್ಸ್ಆಪ್ ಚಾಟ್ಗಳು, ಸಂದೇಶಗಳ ಸ್ಕ್ರೀನ್ಶಾಟ್ಗಳನ್ನ ಅತ್ಯಂತ ಜಾಗರೂಕತೆಯಿಂದ ಕಲೆ ಹಾಕೋಕೆ ಶುರು ಮಾಡಿದ್ಲು. ಇದು ನಿಜಕ್ಕೂ ಒಬ್ಬ ಪತ್ತೇದಾರಿ ಮಾಡೋ ಕೆಲಸ. ಖಂಡಿತ. ಆ ಎಲ್ಲಾ ಡಿಜಿಟಲ್ ದಾಖಲೆಗಳನ್ನ ಒಂದು ಪೆನ್ ಡ್ರೈವ್ನಲ್ಲಿ ಸೇವ್ ಮಾಡಿ ಅದನ್ನ ತನ್ನ ತವರು ಮನೆಯಲ್ಲಿದ್ದ ತನ್ನ ತಮ್ಮನ ಬ್ಯಾಗ್ನಲ್ಲಿ ಯಾರಿಗೂ ಗೊತ್ತಾಗದ ಹಾಗೆ ಬಚ್ಚಿಟ್ಲು. ಯೋಚನೆ ಮಾಡ್ನಾಡಿ, ಮನೆಯೊಳಗೆ ಪ್ರತಿದಿನ ಕಿರುಕುಳ ಅನುಭವಿಸ್ತಿರೋ, ತನ್ನ ಪ್ರಾಣಕ್ಕೆ ಅಪಾಯ ಇದೆ ಅಂತ ಸ್ಪಷ್ಟವಾಗಿ ಅರಿತಿರೋ ಒಬ್ಬ ಯುವತಿ ಇಷ್ಟೆಲ್ಲ ಮಾಡೋಕೆ ಹೇಗ್ ಸಾಧ್ಯ? ಇದು ಅವಳ ಅಗಾಧವಾದ ಧೈರ್ಯನ ತೋರಿಸುತ್ತೆ. ಅದೇ ನನ್ನ ಪ್ರಶ್ನೆ ಏನಂದ್ರೆ, ಆಕೆ ಈ ಸಾಕ್ಷ್ಯಗಳನ್ನ ತನ್ನ ಮೊಬೈಲ್ನಲ್ಲೇ ಇಟ್ಕೋಬಹುದಿತ್ತು ಅಲ್ವಾ? ಅಥವಾ ಯಾರಿಗಾದ್ರೂ ಇಮೇಲ್ ಮಾಡಬಹುದಿತ್ತು. ಅದನ್ನೆಲ್ಲ ಬಿಟ್ಟು ಒಂದು ಫಿಸಿಕಲ್, ಭೌತಿಕ ಪೆನ್ಡ್ರೈವ್ಗೆ ಹಾಕಿ ಅದನ್ನ ತವರು ಮನೆಗೆ ತಗೊಂಡೋಗಿ ತಮ್ಮನ ಬ್ಯಾಗ್ನಲ್ಲಿ ಬಚ್ಚಿಡುವಷ್ಟು ರಹಸ್ಯವಾಗಿ ಯಾಕೆ ಆಪರೇಷನ್ ಮಾಡ್ಲು? ಇದು ದೌರ್ಜನ್ಯಕೋರರು ತಮ್ಮ ಸಂತ್ರಸ್ತರ ಮೇಲೆ ಸಾಧಿಸೋ ನಿಯಂತ್ರಣ ಅಥವಾ ಕಂಟ್ರೋಲ್ ಬಗ್ಗೆ ನಮಗೆ ವಿವರಿಸುತ್ತೆ. ಕಂಟ್ರೋಲ್ ಅಂದ್ರೆ ಮೊಬೈಲ್ ಚೆಕ್ ಮಾಡೋದಾ? ಹೌದು. ಇಂಥ ಪ್ರಕರಣಗಳಲ್ಲಿ ಸಂತ್ರಸ್ತೆಯ ಮೊಬೈಲ್ ಫೋನ್, ಅವಳ ಪಾಸ್ವರ್ಡ್ಗಳು, ಅವಳು ಯಾರ್ಯೊತೆ ಮಾತಾಡ್ತಾಳೆ ಅನ್ನೋ ಪ್ರತಿಯೊಂದು ವಿಚಾರ ಕೂಡ ಪತಿಯ ನಿರಂತರ ಕಣ್ಗಾವಲಿನಲ್ಲಿರುತ್ತೆ. ಓಹೋ, ಅಂದ್ರೆ ಪ್ರೈವಸಿನೇ ಇರಲ್ಲ? ಸ್ವಲ್ಪನೂ ಇರಲ್ಲ. ಕಾವ್ಯಳ ಮೊಬೈಲನ್ನ ಆಕೆಯ ಪತಿ ಯಾವಾಗ ಬೇಕಾದ್ರೂ ಕಸಿಬಹುದಿತ್ತು, ಫಾರ್ಮ್ಯಾಟ್ ಮಾಡಬಹುದಿತ್ತು ಅಥವಾ ಒಡೆದಾಕಬಹುದಿತ್ತು. ಹೌದು, ಸಿಟ್ಟಲ್ಲಿ ಫೋನ್ ಹೊಡೆಯೋದು ಕಾಮನ್. ಇಮೇಲ್ ಅಥವಾ ಕ್ಲೌಡ್ ಸ್ಟೋರೇಜ್ಗಳು ಕೂಡ ಹ್ಯಾಕ್ ಆಗೋ ಅಥವಾ ಪಾಸ್ವರ್ಡ್ ಕಸದು ಡಿಲೀಟ್ ಮಾಡೋ ಅಪಾಯ ಇದ್ದೇ ಇರುತ್ತೆ. ಕರೆಕ್ಟ್. ಹೀಗಿರುವಾಗ ಆಕೆಗೆ ಬೇಕಾಗಿದ್ದು ತಂತ್ರಜ್ಞಾನದ ಭೌತಿಕ ರೂಪ, ಅಂದ್ರೆ ಒಂದು ಕೋಲ್ಡ್ ಸ್ಟೋರೇಜ್. ಅಂದ್ರೆ ಆಕೆ ತನ್ನ ಪತಿಯ ಕಣ್ಗಾವಲಿನಿಂದ ತಪ್ಪಿಸ್ಕೊಳ್ಳೋಕೆ ಸಂಪೂರ್ಣ ಡಿಜಿಟಲ್ ವ್ಯವಸ್ಥೆಯನ್ನೇ ಬೈಪಾಸ್ ಮಾಡಿದ್ಲು ಅಂತಾಯ್ತು. ಹೌದು. ಆ ಪೆನ್ ಡ್ರೈವ್ ಅನ್ನ ತನ್ನ ಬಳಿ ತನ್ನ ಹತ್ರಾನೇ ಇಟ್ಕೊಳ್ಳೋದು ಕೂಡ ಅಪಾಯಕಾರಿ ಅಂತ ಆಕೆಗೆ ಚೆನ್ನಾಗ್ ಗೊತ್ತಿತ್ತು. ಹೌದು, ಗಂಡ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಿದ್ದಾಗ ಬ್ಯಾಗ್ ಚೆಕ್ ಮಾಡೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೋಡಿ, ತವರು ಮನೆಯಲ್ಲಿದ್ದ ತಮ್ಮನ ಬ್ಯಾಗ್ ಅನ್ನ ಆಕೆಯ ಪತಿ ಪರಿಶೀಲನೆ ಮಾಡೋ ಸಾಧ್ಯತೆ ತೀರಾ ಕಡಿಮೆ ಇರುತ್ತೆ. ಎಕ್ಸಾಕ್ಟ್ಲಿ. ಇದು ಕಾವ್ಯಳ ಅಸಾಧಾರಣ ಸಮಯಪ್ರಜ್ಞೆ ಮಾತ್ರ ಅಲ್ಲ, ತನ್ನ ಸುತ್ತಲಿನ ಅಪಾಯನ ಆಕೆ ಎಷ್ಟರ ಮಟ್ಟಿಗೆ ಅಳೆದು ತೂಗಿದ್ಲು ಅನ್ನೋದನ್ನ ತೋರ್ಸುತ್ತೆ. ನಿಜ. ಆಕೆ ತನ್ನ ಸಾವಿನ ನಂತರ ಕೂಡ ತನಗೆ ನ್ಯಾಯ ಸಿಗ್ಬೇಕು, ತನ್ನ ಸಾವಿಗೆ ಯಾರು ಕಾರಣ ಅನ್ನೋ ಸತ್ಯ ಜಗತ್ತಿಗೆ ತಿಳಿಬೇಕು ಅಂತ ಬಿಟ್ಟು ಹೋದ ಪ್ರಬಲ ಅಸ್ತ್ರ ಇದು. ಆದ್ರೆ ಇದು ನನ್ನಲ್ಲಿ ಇನ್ನೊಂದು ಗೊಂದಲನ ಸೃಷ್ಟಿ ಮಾಡ್ತಿದೆ. ಏನು ಹೇಳಿ? ಇಷ್ಟೆಲ್ಲ ಬುದ್ಧಿವಂತಿಕೆ ಇದ್ದ, ಮುಂದೇನೂ ನಡಿಬೋದು ಅಂತ ಮುಂಚಿತವಾಗಿ ಗ್ರಹಿಸುವಷ್ಟು ಚಾಣಾಕ್ಷಳಾಗಿದ್ದ ಕಾವ್ಯ, ಅದೇ ಸಾಕ್ಷಿನ ತಗೊಂಡು ತಾನು ಜೀವಂತವಾಗಿದ್ದಾಗ್ಲೇ ಪೊಲೀಸರ ಬಳಿ ಯಾಕೆ ಹೋಗ್ಲಿಲ್ಲ? ಇದು ತುಂಬಾ ವ್ಯಾಲಿಡ್ ಪ್ರಶ್ನೆ. ತನ್ನ ಪ್ರಾಣ ಉಳಿಸ್ಕೊಳ್ಳೋಕೆ ಯಾಕೆ ಪ್ರಯತ್ನ ಮಾಡಲಿಲ್ಲ? ಇಲ್ಲಿ ನಾವು ವ್ಯವಸ್ಥೆಯ ಬೈಸ್ಟ್ಯಾಂಡರ್ ಎಫೆಕ್ಟ್ ಅನ್ನ ಅರ್ಥ ಮಾಡ್ಕೊಳ್ಬೇಕು. ಬೈಸ್ಟ್ಯಾಂಡರ್ ಎಫೆಕ್ಟ್ ಅಂದ್ರೆ ಸುಮ್ನೆ ನೋಡ್ಕೊಂಡಿರೋದಾ? ಹೌದು. ಒಬ್ಬ ಸಾಮಾನ್ಯ ಗೃಹಿಣಿಯಾಗಿ ಆಕೆ ಪೊಲೀಸ್ ಠಾಣೆಗೆ ಹೋದ್ರೆ ಏನಾಗುತ್ತೆ ಯೋಚನೆ ಮಾಡಿ. ಏನಾಗುತ್ತೆ? ಕಂಪ್ಲೇಂಟ್ ತಗೊಳ್ತಾರಾ? ಇಲ್ಲ. ಹೆಚ್ಚಿನ ಪ್ರಕರಣಗಳಲ್ಲಿ ಪೊಲೀಸರು ಇಬ್ಬರನ್ನೂ ಕೂರ್ಸಿ ಕೌನ್ಸಿಲಿಂಗ್ ಮಾಡಿ, ಸಂಸಾರ ಅಂದಮೇಲೆ ಇವೆಲ್ಲ ಸಹಜ, ಹೊಂದಾಣಿಕೆ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಂತ ವಾಪಸ್ ಅದೇ ಮನೆಗೆ ಕಳಿಸೋ ಸಾಧ್ಯತೆಗಳೇ ಜಾಸ್ತಿ. ಓಹೋ, ಹೌದು. ಇದು ನಮ್ಮಲ್ಲಿ ತುಂಬಾನೇ ಕಾಮನ್. ಆ ನಂತರ ಆಕೆಯ ಮೇಲಿನ ದೌರ್ಜನ್ಯ 10 ಪಟ್ಟು ಹೆಚ್ಚಾಗುವ ಭಯ ಆಕೆಗೆ ಇದ್ದಿರಬಹುದು. ಖಂಡಿತ. ಗಂಡನಿಗೆ ಮತ್ತಷ್ಟು ಕೋಪ ಬರುತ್ತೆ. ತನ್ನ ಬಳಿ ಸಾಕ್ಷಿ ಇದ್ರೂ ತಾನು ಜೀವಂತವಾಗಿರುವಾಗ ಆ ಸಾಕ್ಷಿ ತನಗೆ ರಕ್ಷಣೆ ಕೊಡಲ್ಲ, ಬದಲಾಗಿ ತನ್ನ ಸಾವಿನ ನಂತರವಷ್ಟೇ ಅದು ತನ್ನ ಪರವಾಗಿ ಮಾತಾಡಬಲ್ಲದು ಅನ್ನೋ ಕಠೋರ ವಾಸ್ತವನ್ನ ಆಕೆ ಒಪ್ಪಿಕೊಂಡಿದ್ಲು ಅಂತ ನಾವು ವಿಶ್ಲೇಷಣೆ ಮಾಡಬೇಕಾಗುತ್ತೆ. ಇದು ಎಂತಹ ದಾರುಣ ಸ್ಥಿತಿ. ಹೌದು. ಅಂದ್ರೆ ತಾನು ಬದುಕಿದ್ದಾಗ ವ್ಯವಸ್ಥೆ ತನ್ನನ್ನ ರಕ್ಷಣೆ ಮಾಡಲ್ಲ ಅಂತ ಆಕೆಗೆ ಮೊದಲೇ ಗೊತ್ತಿತ್ತು. ನಿಜ. ಈಗ ನೋಡಿ, ದಾವಣಗೆರೆಯ ಆ ವಸತಿ ಗೃಹದಲ್ಲಿ ಆಕೆಯ ಶವ ಪತ್ತೆಯಾಗಿದೆ. ಪೋಷಕರು ಆಕೆಯ ಪತಿಯೇ ಕತ್ತು ಇಸುಕಿ ಕೊಲೆ ಮಾಡಿದಾನೆ ಅಂತ ದೂರು ಕೂಡ ನೀಡಿದ್ದಾರೆ. ಆದ್ರೆ ಈ ಪ್ರಕರಣದ ಅತ್ಯಂತ ರೋಚಕ ಮತ್ತೆ ನಮ್ಮ ಪೊಲೀಸ್ ವ್ಯವಸ್ಥೆಯನ್ನ ಬೆತ್ತಲೆಗೊಳಿಸುವ ಘಟನೆ ನಡೆಯೋದೇ ಇಲ್ಲಿ. ಹೌದು.
ಕಾವ್ಯಾಳ ಸಾವಿನ ನಂತರ ಆಕೆಯ ಪೋಷಕರಿಗೆ ತಮ್ಮನ ಬ್ಯಾಗಿನಲ್ಲಿದ್ದ ಆ ಪೆನ್ಡ್ರೈವ್ ಸಿಗುತ್ತೆ. ಆದರೆ ಆ ಪೋಷಕರು ಆ ಅಮೂಲ್ಯವಾದ ಸಾಕ್ಷ್ಯವನ್ನ ಪೊಲೀಸರಿಗೆ ಕೊಡೋಕೆ ನೇರವಾಗಿ ನಿರಾಕರಿಸಿದ್ದಾರೆ. ಈ ನಿರ್ಧಾರ ಇದೆಯಲ್ಲ, ಇದು ಇಡೀ ಕ್ರೈಮ್ ರಿಪೋರ್ಟಿಂಗ್ ಇತಿಹಾಸದಲ್ಲೇ ಅತ್ಯಂತ ಅಪರೂಪದ್ದು ಮತ್ತೆ ಗಂಭೀರವಾದದ್ದು. ದಯವಿಟ್ಟು ಇದನ್ನ ಸ್ವಲ್ಪ ವಿವರವಾಗಿ ಹೇಳಿ, ಯಾಕಂದ್ರೆ ನನಗಿದು ಹೇಗೆ ಅನಿಸ್ತಿದೆ ಅಂದ್ರೆ, ಹೇಳಿ. ಯಾರೋ ಒಬ್ಬ ಬಡ ವ್ಯಕ್ತಿಗೆ 1 ಕೋಟಿ ರೂಪಾಯಿಯ ಲಾಟರಿ ಟಿಕೆಟ್ ಹೊಡೆದಿದೆ ಅಂದ್ಕೊಳ್ಳಿ. ಆತನಿಗೆ ಆ ದುಡ್ಡಿನ ಅತ್ಯಗತ್ಯವೂ ಇದೆ. ಆದ್ರೆ ಆ ಟಿಕೆಟ್ ಅನ್ನ ತನ್ನ ಊರಿನಲ್ಲಿರೋ ಬ್ಯಾಂಕ್ಗೆ ಒಪ್ಸೋಕೆ ಆತನಿಗೆ ವಿಪರೀತ ಭಯ. ಎಲ್ಲಿ ಬ್ಯಾಂಕ್ ಮ್ಯಾನೇಜರ್ ಆ ಟಿಕೆಟ್ ಅನ್ನ ಕದ್ದು ತಾನೇ ಲಾಟರಿ ಹೊಡೆದಿದ್ದೀನಿ ಅಂತ ಹೇಳ್ಬಿಡ್ತಾನೋ ಅಂತ ಹೆದ್ರಿ ಆತ ಯಾರಿಗೂ ಹೇಳದೆ ನೇರವಾಗಿ ಮುಂಬೈನಲ್ಲಿರೋ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಹೋದಂತೆ ಇದೆ. ಈ ಪರಿಸ್ಥಿತಿ ಅಲ್ವಾ? ನಿಮ್ಮ ಈ ಲಾಟರಿ ಟಿಕೆಟ್ ಮತ್ತೆ ರಿಸರ್ವ್ ಬ್ಯಾಂಕ್ ಹೋಲಿಕೆ ಇದೆಯಲ್ಲ, ಇದು ಅತ್ಯಂತ ನಿಖರವಾಗಿದೆ. ಸಮಾಜಕ್ಕೆ, ಸಂತ್ರಸ್ತರಿಗೆ ಮೊದಲ ಹಂತದಲ್ಲಿ ರಕ್ಷಣೆ ಮತ್ತೆ ನ್ಯಾಯ ಒದಗಿಸಬೇಕಾದ ಪೊಲೀಸ್ ವ್ಯವಸ್ಥೆಯ ಮೇಲೆಯೇ ಪೋಷಕರಿಗೆ ನಂಬಿಕೆ ಇಲ್ಲದಿರೋದು ಎಷ್ಟು ಭಯಾನಕವಾಗಿದೆ. ಖಂಡಿತ. ಪೋಷಕರು ತಗೊಂಡ ಈ ನಿರ್ಧಾರದ ಹಿಂದಿರೋ ಕಾರ್ಯವಿಧಾನನ ನಾವು ಅರ್ಥ ಮಾಡ್ಕೊಳ್ಬೇಕು. ಈಗ ಡಿಜಿಟಲ್ ಸಾಕ್ಷ್ಯಗಳನ್ನ ಪೊಲೀಸರಿಗೆ ಒಪ್ಸಿದ ತಕ್ಷಣ ಏನಾಗುತ್ತೆ? ತನಿಖೆ ಶುರುವಾಗುತ್ತೆ. ಅದಕ್ಕೂ ಮುನ್ನ ಸ್ಥಳೀಯ ಮಟ್ಟದಲ್ಲಿ ಒಂದು ಎಫ್ಐಆರ್ ಅಂದ್ರೆ ಎಫ್ಐಆರ್ ದಾಖಲಾಗೋ ಮುನ್ನವೇ ಆರೋಪಿಯ ಪರವಾಗಿ ಪ್ರಭಾವಿ ರಾಜಕಾರಣಿಗಳ ಅಥವಾ ಹಣವಂತರ ಒತ್ತಡ ಬೀಳೋ ಸಾಧ್ಯತೆಗಳು ಇರುತ್ತೆ. ಓ ಹೌದು, ಇದು ನಮ್ಮ ವ್ಯವಸ್ಥೆಯಲ್ಲಿ ಆಗಾಗ ಆಗೋದೆ. ಇಂಥ ಸಮಯದಲ್ಲಿ ಪೆನ್ಡ್ರೈವ್ನಲ್ಲಿರೋ ಸಾಕ್ಷ್ಯಗಳು ಕಾಣೆಯಾಗಬಹುದು ಅಥವಾ ಆಕಸ್ಮಿಕವಾಗಿ ಫಾರ್ಮ್ಯಾಟ್ ಆಗಬಹುದು. ಅಥವಾ ಕರಪ್ಟ್ ಆಗಿದೆ ಅಂತನೂ ಹೇಳ್ಬೋದಲ್ವಾ? ಅದೇ, ವೈರಸ್ ದಾಳಿಯಿಂದ ಫೈಲ್ಗಳು ಕರಪ್ಟ್ ಆಗಿವೆ ಅಂತ ತನಿಖಾಧಿಕಾರಿಗಳು ಸುಲಭವಾಗಿ ಹೇಳ್ಬಿಡಬಹುದು. ಅಂದ್ರೆ ಪೊಲೀಸ್ ಠಾಣೆಯ ಮಟ್ಟದಲ್ಲಿ ಡಿಜಿಟಲ್ ಸಾಕ್ಷ್ಯಗಳನ್ನ ನಾಶ ಮಾಡೋದು ಅಷ್ಟು ಸುಲಭವೇ? ಸುಲಭ ಎನ್ನೋದಕ್ಕಿಂತ ಅಲ್ಲಿ ಜವಾಬ್ದಾರಿಯಿಂದ ನುಣುಚ್ಕೊಳ್ಳೋ ಅವಕಾಶಗಳು ಇರುತ್ತೆ. ಹೇಗದು? ಸಾಕ್ಷ್ಯಗಳ ಚೈನ್ ಆಫ್ ಕಸ್ಟಡಿ ಅಂತೀವಿ. ಅಂದ್ರೆ ಒಂದ ಸಾಕ್ಷ್ಯ ಯಾರಿಂದ ಯಾರ ಕೈಗೆ ಹೋಯ್ತು ಅನ್ನೋದರ ಸರಪಳಿ ಅತ್ಯಂತ ಭದ್ರವಾಗಿರ್ಬೇಕು. ಕರೆಕ್ಟ್. ಪೋಷಕರು ಪೊಲೀಸರಿಗೆ ಪೆನ್ ಡ್ರೈವ್ ನೀಡಿದ್ರು, ನ್ಯಾಯಾಲಯಕ್ಕೆ ಅದನ್ನ ಒಪ್ಪಿಸುವಷ್ಟರಲ್ಲಿ ಅದರ ಮೂಲ ಸ್ವರೂಪವೇ ಬದಲಾಗಿರೋ ಆತಂಕ ಅವ್ರಿಗಿತ್ತು. ಅಂದ್ರೆ ಟ್ಯಾಂಪರ್ ಮಾಡ್ತಾರೆ ಅನ್ನೋ ಭಯ? ಹೌದು. ಅದಕ್ಕಾಗಿ ಅವರು ತಾವು ಆ ಸಾಕ್ಷ್ಯವನ್ನ ಯಾರಿಗೂ ಕೊಡಲ್ಲ, ನೇರವಾಗಿ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆಯೇ ಅದನ್ನ ಹಾಜರುಪಡಿಸ್ತೀವಿ ಅಂತ ಪಟ್ಟು ಹಿಡಿದಿದ್ದಾರೆ. ಒಂದು ನಿಮಿಷ, ಕಾನೂನಿನಲ್ಲಿ ಹಾಗೆ ನೇರವಾಗಿ ನ್ಯಾಯಾಲಯಕ್ಕೆ ಸಾಕ್ಷಿ ನೀಡೋಕೆ ಅವಕಾಶ ಇದೆಯಾ? ಖಂಡಿತ ಇದೆ. ಭಾರತೀಯ ಸಾಕ್ಷ್ಯ ಅಧಿನಿಯಮದ ಅಂದ್ರೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್ನ ಪ್ರಕಾರ, ಅದರಲ್ಲೂ ಡಿಜಿಟಲ್ ಸಾಕ್ಷ್ಯಗಳಿಗೆ ಸಂಬಂಧಿಸಿದಂತೆ ಸೆಕ್ಷನ್ 65B ಅಡಿಯಲ್ಲಿ ನ್ಯಾಯಾಲಯದ ಅನುಮತಿಯ ಮೇರೆಗೆ ಸಂತ್ರಸ್ತರು ಅಥವಾ ಅವರ ಪರ ವಕೀಲರು ನೇರವಾಗಿ ಸಾಕ್ಷ್ಯಗಳನ್ನು ಸಲ್ಲಿಸಬಹುದು. ಓಹೋ, ಇದು ತುಂಬಾನೇ ಒಳ್ಳೆ ಅವಕಾಶ. ಹೌದು. ತನಿಖಾ ಸಂಸ್ಥೆಗಳ ಮೇಲೆ ಅಪನಂಬಿಕೆ ಇದ್ದಾಗ ನ್ಯಾಯಾಲಯ ಇಂತಹ ಸಾಕ್ಷ್ಯಗಳನ್ನ ಪರಿಗಣಿಸಿ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಅಂದ್ರೆ FSLಗೆ ನೇರವಾಗಿ ಕಳಿಸೋ ಅಧಿಕಾರನ ಹೊಂದಿದೆ. ಕಾವ್ಯಳ ಪೋಷಕರು ಈ ಕಾನೂನಿನ ಆಸರೆ ಪಡ್ಕೊಂಡಿದ್ದಾರೆ. ಇದು ಒಂದು ರೀತಿಯಲ್ಲಿ ನಮ್ಮ ತನಿಖಾ ಸಂಸ್ಥೆಗಳ ವಿಶ್ವಾಸಾರ್ಹತೆಯ ತಳಮಟ್ಟನ್ನು ತೋರಿಸುತ್ತಲ್ವಾ? ಹೌದು. ಕಾವ್ಯ ಜೀವಂತವಾಗಿದ್ದಾಗ ಮನೆಯವರ ಮುಂದೆ, ತನ್ನ ಸ್ವಂತ ಗಂಡನ ಮುಂದೆ ಅಸುರಕ್ಷಿತಳಾಗಿದ್ಲು. ಈಗ ಸಾವಿನ ನಂತರ ಆಕೆಗೆ ನ್ಯಾಯ ಒದಗಿಸಬೇಕಾದ ವ್ಯವಸ್ಥೆಯ ಮುಂದೆಯೂ ಆಕೆಯ ಸಾಕ್ಷ್ಯ ಅಸುರಕ್ಷಿತವಾಗಿದೆ ಅನ್ನೋ ಭಾವನೆ ಪೋಷಕರಿಗೆ ಬಂದಿದೆ. ನಿಜ. ಇದು ಕೇವಲ ಒಬ್ಬ ತನಿಖಾಧಿಕಾರಿಯ ವೈಫಲ್ಯ ಅಲ್ಲ, ಇಡೀ ವ್ಯವಸ್ಥೆಯ ಮೇಲಿರೋ ಸಾರ್ವಜನಿಕ ಅಪನಂಬಿಕೆಯ ಕನ್ನಡಿ. ಖಂಡಿತ. ನೀವ್ ಹೇಳಿದು 100ಕ್ಕೆ 100 ಸತ್ಯ. ಸಮಾಜದಲ್ಲಿ ಅಪರಾಧ ನಡೆದಾಗ ಜನಸಾಮಾನ್ಯರು ಮೊದಲು ಓಡಿ ಹೋಗೋದೇ ಪೊಲೀಸರ ಬಳಿ. ಅದೇ, ಬೇರೆ ದಾರಿನೇ ಇಲ್ವಲ್ಲ. ಆದ್ರೆ ತನಿಖಾ ಹಂತದಲ್ಲೇ ನ್ಯಾಯ ಸಿಗಲ್ಲ, ಸಾಕ್ಷಿಗಳು ಪ್ರಭಾವಿಗಳ ಪಾಲಾಗ್ಬೋದು ಅನ್ನೋ ಭಯ ಮೂಡಿದ್ರೆ ಅದು ಆಡಳಿತ ವ್ಯವಸ್ಥೆಯ ಅತ್ಯಂತ ದೊಡ್ಡ ಸೋಲು. ನಿಜಕ್ಕೂ. ಪೋಷಕರ ಈ ನಿರ್ಧಾರ ಪೊಲೀಸರಿಗೆ ಒಂದು ಎಚ್ಚರಿಕೆಯ ಗಂಟೆ ಕೂಡ ಹೌದು. ನಿಮ್ಮ ತನಿಖೆಯ ಮೇಲೆ ನಮಗೆ ನಂಬಿಕೆ ಇಲ್ಲ, ನಾವು ಬೇರೆ ದಾರಿ ಹುಡುಕಿಕೊಳ್ತೀವಿ ಅಂತ ಜನಸಾಮಾನ್ಯರು ಹೇಳೋ ಹಂತಕ್ಕೆ ನಾವು ತಲುಪಿದ್ದೇವೆ. ಹಾಗಾದ್ರೆ ನಾವು ಇಲ್ಲಿಯವರೆಗೆ ಚರ್ಚೆ ಮಾಡಿದ ದಾವಣಗೆರೆಯ ಈ ಕಾವ್ಯ ಪ್ರಕರಣ ಕೇವಲ ಒಂದು ವರದಕ್ಷಿಣೆ ಕಿರುಕುಳ ಅಥವಾ ಅಕ್ರಮ ಸಂಬಂಧದ ಕಥೆ ಖಂಡಿತ ಅಲ್ಲ. ಅಲ್ಲವೇ ಅಲ್ಲ. ಇದು ಅದ್ಧೂರಿ ಮದುವೆಗಳ ಹಿಂದಿನ ಪೊಳ್ಳು ಪ್ರತಿಷ್ಠೆ ಮತ್ತು ತನ್ನ ಸಾವಿನ ಮುನ್ಸೂಚನೆ ಅರಿತು ತನಗೆ ನ್ಯಾಯ ಸಿಗ್ಬೇಕು ಅಂತ ಡಿಜಿಟಲ್ ಹೆಜ್ಜೆಗುರುತು ಬಿಟ್ಟೋದ ಒಬ್ಬ ಒಂಟಿ ಹೆಣ್ಣಿನ ಅಗಾಧ ಹೋರಾಟದ ಕಥೆ. ಹೌದು.
ಜೊತೆಗೆ ನಮ್ಮ ಕಾನೂನು ಮತ್ತೆ ತನಿಖಾ ವ್ಯವಸ್ಥೆಯ ಮೇಲಿನ ನಂಬಿಕೆಯ ಬಿಕ್ಕಟ್ಟಿನ ಕಥೆ ಕೂಡ. ಇದು ನಮ್ಗೆಲ್ರಿಗೂ ಒಂದು ಪಾಠ ಆಗ್ಬೇಕು. ಸಮಾಜದ ಕಣ್ಣಿಗೆ ನಾವು ಹೇಗೆ ಕಾಣ್ತೀವಿ ಅನ್ನೋದಕ್ಕಿಂತ ನಮ್ಮ ಮನೆಯೊಳಗಿನ ವಾಸ್ತವ, ಹೆಣ್ಣು ಮಕ್ಕಳ ಆರ್ಥಿಕ ಮತ್ತೆ ಮಾನಸಿಕ ಸ್ವಾತಂತ್ರ್ಯ ಎಷ್ಟು ಭದ್ರವಾಗಿದೆ ಅನ್ನೋದು ಮುಖ್ಯ. ಅದೇ, ಮೇಲ್ನೋಟಕ್ಕೆ ಕಾಣೋದೆಲ್ಲ ಸತ್ಯ ಆಗಿರಲ್ಲ. ವರದಕ್ಷಿಣೆ ಮತ್ತೆ ಅಕ್ರಮ ಸಂಬಂಧಗಳೆಂಬ ಸಮಸ್ಯೆಗಳು ಒಂದು ಜೀವವನ್ನ ಹೇಗೆ ಹಂತ ಹಂತವಾಗಿ ಬಲಿ ಪಡೆಯುತ್ತೆ ಮತ್ತೆ ಆ ಸಂತ್ರಸ್ತೆ ಎಷ್ಟರ ವಿಪರೀತ ಮಾನಸಿಕ ಸ್ಥಿತಿಯಲ್ಲಿ ಇಂತಹ ನಿರ್ಧಾರಗಳನ್ನ ತಗೊಳ್ತಾಳೆ ಅನ್ನೋದಕ್ಕೆ ಇದೊಂದು ಆಘಾತಕಾರಿ ಉದಾಹರಣೆ. ನಿಜ. ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯನ್ನ ಮುಗಿಸೋ ಮುನ್ನ ಒಂದು ವಿಚಾರ ನನ್ನನ್ನ ತೀವ್ರವಾಗಿ ಕಾಡ್ತಿದೆ. ಆ ಪ್ರಶ್ನೆಯನ್ನ ಈ ಚರ್ಚೆ ಕೇಳೋ ಪ್ರತಿಯೊಬ್ಬರೂ ತಮ್ಮ ಮನಸ್ಸಿನಲ್ಲಿ ಕೇಳ್ಕೋಬೇಕು. ಯೋಚಿಸ್ ನೋಡಿ, 26 ವರ್ಷದ ಆ ಯುವತಿ ತನ್ನ ಭವಿಷ್ಯದಲ್ಲಿ ನಡೆಯಲಿರೋ ಕೊಲೆಯ ಬಗ್ಗೆ, ಅದಕ್ಕೆ ಕಾರಣವಾಗೋ ವ್ಯಕ್ತಿಗಳ ಬಗ್ಗೆ ಮುಂಚಿತವಾಗಿಯೇ ತನಿಖೆ ನಡೆಸೋಕೆ, ಸಾಕ್ಷಿಗಳನ್ನು ರಕ್ಷಿಸಿಡೋಕೆ ತಾನೇ ಒಬ್ಬ ಪ್ರೊಫೆಷನಲ್ ಪತ್ತೆದಾರಿಯಂತೆ ಯೋಜನೆ ರೂಪಿಸೋಷ್ಟು ಬುದ್ಧಿವಂತಳಾಗಿದ್ಲು. ಹೌದು, ಅಷ್ಟು ಅಗಾಧವಾದ ದೂರದೃಷ್ಟಿಯಾಗಿತ್ತು. ಆದರೆ ಅಷ್ಟು ವ್ಯವಸ್ಥಿತವಾಗಿ ತನ್ನ ಸಾವಿನ ನಂತರದ ನ್ಯಾಯಕ್ಕಾಗಿ ಯೋಜನೆ ರೂಪಿಸಿದ ಆಕೆಗೆ ಆ ಸಾವಿನಿಂದಲೇ ತಪ್ಪಿಸಿಕೊಂಡು ಆ ಮನೆಯ ನರಕದಿಂದ ಜೀವಂತವಾಗಿ ಹೊರಬರಲು ಈ ನಮ್ಮ ಸಮಾಜ ಅಥವಾ ವ್ಯವಸ್ಥೆ ಒಂದು ದಾರಿಯನ್ನ ಯಾಕೆ ಮಾಡಿಕೊಡ್ಲಿಲ್ಲ? ಅದೇ ದೊಡ್ಡ ದುರಂತ. ಬದುಕಿದ್ದಾಗ ಆಕೆಗೆ ರಕ್ಷಣೆ ನೀಡದ ಈ ವ್ಯವಸ್ಥೆ ಕನಿಷ್ಠ ಆಕೆಯ ಸಾವಿನ ನಂತರವಾದರೂ ಆಕೆ ಬಿಟ್ಟು ಹೋದ ಆ ಪೆನ್ಡ್ರೈವ್ ಮೂಲಕ ನ್ಯಾಯಾಲಯದಲ್ಲಿ ನ್ಯಾಯ ಒದಗಿಸ್ತದೆಯಾ? ಕಾದು ನೋಡೋಣ.